ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳದ ಸುತ್ತಮುತ್ತ ಇರುವ ಸಾವುಗಳು, ಅತ್ಯಾಚಾರಗಳ ಬಗ್ಗೆ ಭೀಮಾ ಅನ್ನೋನು ಬಾಯ್ಬಿಟ್ಟಿದ್ದಾನೆ. ಇದಕ್ಕೆ ಮುಂಚೆ ಕಳೆದ ಹಲವು ವರ್ಷಗಳಿಂದ ಈ ಸಾವುಗಳು, ಅನ್ಯಾಯದ ಸಾವುಗಳು, ರೇಪುಗಳ ಬಗ್ಗೆ ಒಂದಷ್ಟು ಹೋರಾಟ ಆಗಿದೆ. ಒಂದಷ್ಟು ನಾಯಕರು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತ ವಿಚಾರಕ್ಕೆ ಧ್ವನಿ ಮಾಡಿದ್ರೆ, ಇನ್ನೊಂದಷ್ಟು ಜನ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಸಾಹುಕಾರಗಳು, ಕೊಲೆಗಾರರ ಬಳಿ ರೋಲ್ ಕಾಲು ಲಂಚ ಇಸ್ಕೊಂಡು ಆ ಸಾಕ್ಷ್ಯಗಳನ್ನು ನಾಶ ಪಡಿಸಕ್ಕೆ ಸಹಾಯ ಮಾಡಿದ್ದಾರೆ. ಎಂತ ರೋಚಕ ಅಲ್ವಾ? ಏನೇ ಆಗಲಿ, ಸತ್ಯಕ್ಕೆ ಒಂದು ಶಕ್ತಿ ಅಂತ ಇದೆ. ಸತ್ಯಕ್ಕೆ ತನ್ನದೇ ಆದಂತ ದಾರಿ ಇದೆ. ಸತ್ಯ ಬೆಂಕಿ ಇದ್ದಂಗೆ, ನೆವರ್ ಲೆಟ್ ದನ್ ಎವರ್ ಅಂದಂಗೆ ಆಗಿರುವಂತ ಈ ಅನ್ಯಾಯದ ಸಾವುಗಳಿಗೆ, ಅತ್ಯಾಚಾರಗಳಿಗೆ ನ್ಯಾಯ ಸಿಗುತ್ತೆ. ಒಂದಷ್ಟು ಜನ ಪಾಪ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ಗೌರವ ಇದೆ. ನಾಯಿ ನರಿಗಳು, ಬೀದಿನಲ್ಲಿ ಹುಚ್ಚು ನಾಯಿಗಳು ಮತ್ತೆ ನರಿಗಳು ಹೋಗಿ ಸಾಹುಕಾರಗಳ ಹತ್ರ ರೋಲ್ ಕಾಲ್ ಮಾಡ್ಕೊಂಡು ಲಕ್ಷ ಈಸ್ಕೊಂಡು ಅಲ್ಲಿರುವಂತ ಸಾಕ್ಷಿಗಳನ್ನು ನಾಶ ಮಾಡಕ್ಕೆ ಅವ್ರ ಪರವಾಗಿ ಧ್ವನಿ ಮಾಡಿಕೊಂಡು ಬಂದಿದ್ದಾರೆ. We are voicing based on the complaint filed by ಭೀಮಾ ಅನ್ನೋ ವ್ಯಕ್ತಿ ಯಾರು ಊತ ಹಾಕಿದ್ದಾನೆ, ಅವನ ಕಂಪ್ಲೇಂಟು, ಅವನ FIR, ಅವನ 164 ಸ್ಟೇಟ್ಮೆಂಟ್ ಮೇಲೆ ಈಗ ಮುಂದೆ ಆಗ್ಬೇಕಾಗಿರೋದೇನು ಅಂತಂದ್ರೆ, ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡಬೇಕು. ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಈ ಫ್ಯಾಕ್ಟ್ ಫೈಂಡಿಂಗ್ ಅನ್ನ ಮಾಡಬೇಕಾಗತ್ತೆ. ನಾವು ಫಾರ್ಮಲ್ ಆಗಿ ಸರ್ಕಾರಕ್ಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡಕ್ಕೆ ನಮ್ಮ ಕಡೆಯಿಂದ ಮೇಲ್ ಹೋಗಿದೆ, ಫಿಸಿಕಲ್ ಕಾಪಿನೂ ಪೋಸ್ಟ್ ಆಗಿದೆ. ಅವರ್ ಟೀಮ್ ಈಸ್ ವರ್ಕಿಂಗ್ ಟು ಪ್ರೆಷರೈಸ್ ಗವರ್ಮೆಂಟ್ ಟು ಅಪಾಯಿಂಟ್ ಎ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ. ಸಮೀರ್ ಅನ್ನೋ ಐ ಥಿಂಕ್ ಹುಡುಗ ಒಳ್ಳೆ ಕೆಲಸ ಮಾಡಿದಾನೆ. ಥ್ಯಾಂಕ್ ಯು ಸಮೀರ್. ಓಕೆ, ಬಟ್ ನೀವು ಮಾಡ್ತಾರಂತ ಆರೋಪಗಳಿಗೆ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚನೆ ಮಾಡಿ ನೀವು ಮಾಡ್ತಾರಂತ ಆರೋಪ ಇದೆಯಲ್ಲ, ಅದಕ್ಕೆ ಪುಷ್ಟಿಯನ್ನು ತುಂಬಬೇಕಾಗಿದೆ. ನಿಮ್ಮೆಲ್ಲ ಡಿಫಾಮೇಷನ್ ಕೇಸ್ ಹಾಕಿದ್ರೆ ಅಂತ ಗೊತ್ತಾಯ್ತು. ಯಾಕೆ ಅಂತಂದ್ರೆ, ಸರ್ಕಾರ ಹಿಂದೇಟು ಹೊಡೆದಾಗ ನಿಮ್ಮಂತವ್ರ ಮೇಲೆ ಡಿಫಾಮೇಷನ್ ಕೇಸು, ಕ್ರಿಮಿನಲ್ ಕೇಸ್ ಎಲ್ಲ ಹಾಕ್ತಾರೆ. ಬಟ್ ಒಂದೊಂದು ನಿಜ, ಸತ್ಯನ ಅನ್ವೇಷಣೆ ಮಾಡಬೇಕಾರೋದು ಸರ್ಕಾರದ ಕೆಲಸ. ಮಾಡಬೇಕು, ಮಾಡ್ಸೋಣ. ಓಕೆ, ವಾಟ್ ಎವರ್ ಇಟ್ ಈಸ್, ದ ಜಸ್ಟಿಸ್ ವಿಲ್ ಡೆಫಿನೆಟ್ಲಿ ಬಿ ಡೆಲಿವರ್ಡ್. ಓಕೆ, ಈವನ್ ಇಫ್ ಇಟ್ ಇಸ್ ಇಯರ್ಸ್ ಲೇಟ್. ಓಕೆ, ಥ್ಯಾಂಕ್ ಯು ಅಂತ ಹೇಳುತ್ತಾ, ರೋಲ್ ಕಾಲ್ ಮಾಡ್ದ ಹಲ್ಕಟ್ಟುಗಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಇಂಥ ಹಲ್ಕಟ್ಟುಗಳಿಗೆ ಒಂದಷ್ಟು ಜನ ಖಂಡಿತವಾಗಿ ಹೋರಾಟ ಮಾಡಿದ್ದಾರೆ. ಅದು ಸಮೀರ್ ಆಗಿರ್ಬೋದು, XYZ ಆಗಿರ್ಬೋದು. ಅವ್ರ ಬಗ್ಗೆ ಗೌರವ ಇದೆ ಅಂತ ಯಾರ ಹೆಸರನ್ನು ಡ್ಯಾಮೇಜ್ ಮಾಡುವಂತ ಪರಿಸ್ಥಿತಿ ಅಲ್ಲ ಇದು, ಅಥವಾ ಯಾವುದೋ ಜಾತಿ ಧರ್ಮದ ವಿರುದ್ಧ ಅಲ್ಲ. ಆಗಿರುವಂತ ಸಾವುಗಳು, ಆ ಕೊಲೆ ರೂಪದಲ್ಲಿ, ಆ ಕೊಲೆಗೆ ಮುಂಚೆ ಆಗಿರುವಂತ ಅತ್ಯಾಚಾರಗಳು, ಅಮಾಯಕರ ಶವಗಳನ್ನು ಕೂಡ ಅವ್ರ ಮನೆಯವರು ನೋಡ್ಲಿಕ್ಕೆ ಆಗ್ಲಿಲ್ಲ, ಏನಾದರೂ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಇದಕ್ಕೆ ನ್ಯಾಯ ಸಿಗೋಣ, ಮತ್ತೆ ಸಿಗೋಣ ಜನರ ಧ್ವನಿಯಾಗಿ. ಥ್ಯಾಂಕ್ ಯು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ ಯು.